ಎಲ್ಲ ಹೋಗಿ ಪ್ರತಿಯೊಂದು ಸಮಸ್ಯೆಗೂ ನಾವು ಸ್ಪಂದಿಸ್ತೀವಿ. ಬೀದಿ ದೀಪಗಳು ಲೈಟ್ಗಳೆಲ್ಲ ಹೊಟ್ಟೋಗಿತ್ತು. ನಮ್ಮ ಅಂಬೇಡ್ಕರ್ ಸೇನೆಯಿಂದ ಅದನ್ನೆಲ್ಲ ಸರಿ ಮಾಡಿಸಿದ್ದೀವಿ. ಪಿ ಮೂರ್ತಿ ಅಂತಕ್ಕಂಥ ಯುವ ನಾಯಕರು ಅಖಿಲ ಕರ್ನಾಟಕ ದಲಿತ ಹಿಂದುಳಿದವರ ವೇದಿಕೆಯನ್ನು ಸಂಘಟನೆಯನ್ನು ಕಟ್ಟಿ ಅವ್ರ ಕೈಲಾದ ಮಟ್ಟಿಗೆ ಬೆಳೆಸ್ತಾ ಇದ್ರು. ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸಿ ನಾನು ಕೈಲಾದ ಮಟ್ಟಿಗೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡೆ. ವಿದ್ಯಾವಂತರಾಗಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಬಂದಿದ್ದಾರೆ. ಅವ್ರನ್ನ ದತ್ತು ತಗೊಂಡು ನಮ್ಮ ಸಂಘಟನೆಯಿಂದನೇ ಅವ್ರಿಗೆ ಫೀಸ್ ಕಟ್ಟುವ ವಿಚಾರ ಆಗಲಿ, ಅವ್ರಿಗೆ ಬುಕ್ಸ್ ಕೊಡಿಸೋ ವಿಚಾರ ಆಗಲಿ ನಮ್ಮ ಸಂಘಟನೆಯಿಂದ ತೊಡಗಿಸ್ಕೊತಾ ಇದ್ದೇವೆ. ಪಿ ಮೂರ್ತಿಯವರು ಗಾಂಧಿನಗರದಲ್ಲಿ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ರಾಜ್ಯದಲ್ಲಿ ಅಂಬೇಡ್ಕರ್ ವಿಚಾರದ ಅಲೆ ಎದ್ದಿರುವ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಹೆಸರಲ್ಲೇ ಒಂದು ಸಂಘಟನೆಯನ್ನ ಕಟ್ಟಿ ಅಂಬೇಡ್ಕರ್ಗೆ ಆಧಾರದ ಅಭಿಮಾನವನ್ನ ತೋರಿಸಿರ್ತಕ್ಕಂಥ ನಮ್ಮ ಪಿ ಮೂರ್ತಿಯವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಜನಾಂದೋಲನ ಕಾರ್ಯಕ್ರಮಕ್ಕೆ, ಹೋರಾಟಕ್ಕೆ ನಾವು ಎಲ್ಲೆಲ್ಲಿ ಹೋಗ್ತೇವೆ ಅಲ್ಲೆಲ್ಲ ನಮ್ಮ ಜೊತೆಲಿದ್ದು ನಮಗೆ ಬೆಂಬಲ ನೀಡುತ್ತಾ ಬೆಂಗಳೂರಿನಲ್ಲಿ ತನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಇವತ್ತು ಅಂಬೇಡ್ಕರ್ ಸೇನೆಯನ್ನು ಹುಟ್ಟಾಕಿ ಸ್ಲಮ್ ಮೂರ್ತಿ ಅಂತಲೇ ಭಾಳ ಜನಪ್ರಿಯ ಆಗಿರ್ತಕ್ಕಂಥ ನನ್ನ ಸಹೋದರ, ಆತ್ಮೀಯ ಸಹೋದರ ಸನ್ಮಾನ್ಯ ಶ್ರೀ ಮೂರ್ತಿಯವರೇ, ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಸಹೋದರ ಪಿ ಮೂರ್ತಿಯವರು ಅವರು ಏನು ಮಾಡಿದರೂ ಕೂಡ ಒಂದು ಅರ್ಥಗರ್ಭಿತವಾಗಿ ಮಾಡ್ತಾರೆ. ಅವ್ರ ಕುಟುಂಬ ಸಮೇತವಾಗಿ ಅವ್ರ ಪತ್ನಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಾನು ಅತ್ಯಂತ ಬೆಂಬಲಿತವಾದಂಥ ಹೃದಯಪೂರ್ವಕ ವಂದನೆಗಳನ್ನು ಹೇಳಿ, ನಮ್ಮ ಪಿ ಮೂರ್ತಿಯವರು ಏನಿವತ್ತು ಸುಮಾರು ವರ್ಷ ಅನೇಕ ನಮ್ಮ ಸೋದರಿಂದ ಹೆಚ್ಚಿಗೆ ಅವರು ನಮ್ಮ ಜೊತೆಗೆ ಸುಮಾರು ಅನೇಕ ವರ್ಷದಿಂದ ಒಂದು ಕೆಳಡು ಮಟ್ಟಕ್ಕಿಂತ ತುಂಬ ಕಷ್ಟಪಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಅದು ಗ್ರೇಟ್ಫುಲ್ಲು, ಜವ್ರ ದಯ. ಬಟ್ ಬಾಬಾ ಅಂಬೇಡ್ಕರ್ ಸಾಹೇಬ್ರ ದಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ದೇಶದಲ್ಲಿ ಈ ಜನ್ಮ ಇನ್ನೂ 100 ಜನ್ಮ ಎತ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಒಳ್ಳೆಯ ಉನ್ನತ ಮನಸ್ಸು ವಿಶ್ವಮಾನ ಯಾವತ್ತೂ ಹುಟ್ಟಕ್ಕಾಗಲ್ಲ ಬಂಧುಗಳೇ. ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಹುಟ್ಟಿ ಇಡೀ ರಾಷ್ಟ್ರಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ಇವತ್ತು ಲಕ್ಷಾಂತರ ಜನ ಹೋರಾಟಗಾರಿದ್ರು ನಾವು ಏನು ಮಾಡೋಕ್ಕಾಗ್ತಲ್ಲ, ಅಂಬೇಡ್ಕರ್ ಸಾಹೇಬರು ಒಬ್ಬರು ಅಂಥ ಕೆಲಸಗಳು ಮಾಡಿದ್ದಾರೆ ಬಂಧುಗಳೇ. ಖಂಡಿತವಲ್ಲ ನೋಡಿ, ನಿಮಗೇನಾದರೂ ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು, ನಮ್ಮ ಜನಕ್ಕೆ ಸೇವೆ ಮಾಡಬೇಕು, ಈ ರಾಜ್ಯದಲ್ಲಿ ದಲಿತರಿಗೆ ನೀವು ಒಳ್ಳೇದು ಮಾಡಬೇಕು, ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಚೂರು ರೋಷ ಅನ್ನೋದಿದ್ದರೆ ಅಂಬೇಡ್ಕರ್ ಸೇನೆಯನ್ನು ಕಟ್ಟಿ ನಿಮ್ಮ ಜೊತೆ ಸದಾ ನೀವು 1 ಗಂಟೆ ರಾತ್ರಿಯಲ್ಲಿ ಕರೆದು ನಿಮ್ಮ ಜೊತೆ ಬಂದು ನಾನು ಹೋರಾಟ ಮಾಡ್ತೀನಿ. ನನ್ನ ಜೀವ ಬೇಕಾದ್ರೆ ನಾನು ನಿಮಗೆ ತ್ಯಾಗ ಮಾಡ್ತೀನಿ. ಅಂಥ ಒಂದು ಹೋರಾಟದ ಕಿಚ್ಚಲ್ಲಿ ನಾನು ಬಂದಿದ್ದೀನಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಿಷ್ಠೆಯಿಂದ ಹೇಳ್ತಾ ಇದ್ದೀನಿ. ನಾನು ನನ್ನ ಜೀವ ಇರೋ ತನಕ ನಾನು ದಲಿತರಿಗೆ ನಿರಂತರವಾಗಿ ಹೋರಾಟ ಮಾಡಿಕೊಂಡು ನನ್ನ ದಲಿತರಿಗೋಸ್ಕರ ನಾನು ಜೀವ ಬಿಡ್ತೀನಿ. ಕೊನೆ ದಿನಗಳಲ್ಲಿ ನನ್ನ ಜೀವನ ನನ್ನ ದಲಿತರನ್ನು ಮಣ್ಣು ಮಾಡಬೇಕಂತ ಹೇಳ್ಕೊಳ್ತಾ ಎಚ್ಚರಿಕೆ ತಗೊಂಡು ಇವೆಲ್ಲ ಸಂಘಟನೆ ಕಟ್ಟಿ ಅಂಬೇಡ್ಕರ್ ಸೇನೆ ಕಟ್ಟೋಣ, ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬೆಳೆಸೋಣ, ಎಲ್ಲ ಬಡವರು ಒಳ್ಳೇದು ಮಾಡೋಣ ಅಂತ ಹೇಳ್ತಾ ನನ್ನ ಕೊನೆಯ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಜೈ ಭೀಮ್, ಜೈ ಭಾರತ್. ಕರ್ನಾಟಕದ ಜನತೆ ಪಿ ಮೂರ್ತಿರವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ದಲಿತರ ಉದಯೋನ್ಮುಖ ಹೋರಾಟಗಾರ, ಬಡವರ ಬಂಧು, ರೈತರ ನಾಯಕ, ನಾಡಿನ ಧೀಮಂತ ಪುರುಷ ಎಂದು ಕರೆದರೆ ತಪ್ಪಾಗಲಾರದು.